ಇದು ತೈವಾನ್ ದೇಶದ ಜಾನಪದ ಕಥೆ. ಅದು ನೀಡುವಂಥ ಅರ್ಥ ನಮಗೆ ಬಹಳ ಬೋಧಕ ಅನಿಸುತ್ತೆ. ಒಂದು ಕಾಲದಲ್ಲಿ ದಕ್ಷಿಣ ತೈವಾನ್ದಲ್ಲಿ ಒಂದು ದೊಡ್ಡ ಸುಂದರವಾದ ಬೆಟ್ಟ ಇತ್ತು. ಅದು ತಳದಲ್ಲಿ ಒಂದು ಪುಟ್ಟ ಹಳ್ಳಿ. ಒಂದು ದಿನ ಬೆಟ್ಟದ ಮೇಲಿಂದ ಮುದುಕ ಒಬ್ಬ ಕೆಳಗೆ ಬಂದ. ಕಣ್ಮುಂದ್ ಚಿತ್ರ ಬರಬೇಕು. ತಲೆ ಎಲ್ಲ ಬೆಳ್ಳಗಾಗಿದೆ, ದೇಹ ಸುಕ್ಕಾಗಿದೆ. ಆ ಹರಿದ ಬಟ್ಟೆಗಳ ಮೂಲಕ ಅವನ ದರಿದ್ರತೆ ತೋರಿ ಬರ್ತಾ ಇದೆ. ಬಡವ ಇದ್ದಾನೆ ಅಂತ ಕಾಣಿಸುತ್ತೆ. ಅವನ ಹೆಗಲ ಮೇಲೆ ಒಂದು ದಪ್ಪ ಬಿದಿರು, ಅದ್ರ ಎರಡು ತುದಿಗಳಲ್ಲಿ ಒಂದೊಂದು ಬಿದಿರು ಬುಟ್ಟಿ. ಗೊತ್ತಾಗುತ್ತಲ್ಲ, ಒಂದು ದಪ್ಪ ಬಿದಿರು, ಆ ಎರಡೂ ತುದಿಗೆ ಬಿದಿರಿನ ಬುಟ್ಟಿ ತೂಗಿಸ್ಕೊಂಡು ಹೋಗ್ತಾ ಇದ್ದಾನೆ. ಆ ಎರಡೂ ಬುಟ್ಟಿ ತುಂಬ ರಸಭರಿತವಾದಂಥ ಹಣ್ಣುಗಳು. ಅವುಗಳನ್ನ ಮಾರೋದಕ್ಕೆ ಅಂತ ಹೊತ್ಕೊಂಡು ಹಳ್ಳಿಗೆ ಬಂದಿದ್ದಾನೆ. ಅಪರೂಪದ ಹಣ್ಣವು. ಎಷ್ಟು ಅಪರೂಪ ಅಂದರೆ ಹಣ್ಣುಗಳ ಸುವಾಸನೆ ಓಣಿ ಎಲ್ಲ ಹರಡ್ಕೊಂಡಿದೆ. ಆ ಮುದುಕ ಕೂಗ್ತಾ ಇದ್ದ, ಬನ್ನಿ ಬನ್ನಿ, ಅಪರೂಪದ ಹಣ್ಣುಗಳಿವು. 1ಕ್ಕೆ 10 ನಾಣ್ಯಗಳು, 2ಕ್ಕೆ 20 ನಾಣ್ಯ, ಆದರೆ 3 ತಗೊಂಡ್ರೆ ಪುಕ್ಕಟೆ. ವಿಚಿತ್ರ ಅಲ್ವಾ? 1ಕ್ಕೆ 10 ನಾಣ್ಯ, 2ಕ್ಕೆ 20 ನಾಣ್ಯ, 3 ತಗೊಂಡ್ರೆ ಪುಕ್ಕಟೆ ಅಂತ. ದುಡ್ಡು ಕೊಡಬೇಕಾಗಿಲ್ಲ. ಹುಚ್ಚಿ ಮುದುಕ ಅನ್ಕೊಂಡ್ರು ಜನ. ಪರೀಕ್ಷೆ ಮಾಡೋದಕ್ಕೆ ಹೋಗಿ, ಅಜ್ಜ 3 ಹಣ್ಣು ಕೊಡು ನೋಡೋಣ ಅಂದ. ಆ ಮುದುಕ ದಗ್ನಗ್ತಾ 3 ಒಳ್ಳೆ ಹಣ್ಣು ಆರಿಸ್ಕೊಟ್ಟ. ಎಷ್ಟು ಕೊಡ್ಬೇಕಜ್ಜ ಅಂತ ಕೇಳ್ದ ಯುವಕ. ಏನೂ ಇಲ್ಲಪ್ಪ, ಹೇಳಿದ್ನಲ್ಲ ಆಗಲೇ, 3 ಹಣ್ಣು ತೊಗೊಂಡ್ರೆ ಅದು ಬಿಟ್ಟಿ. ಅದಾದ ನಂತರ ಜನ ಮುದುಕನ್ ಮುತ್ಕೊಂಡ್ರೆ ಬಿಟ್ರು. ಯಾರೊಬ್ರು 1 ಅಥವಾ 2 ಹಣ್ಣು ಕೇಳಲೇ ಇಲ್ಲ. ಪ್ರತಿಯೊಬ್ಬರು ಬರೋರು 3 ಹಣ್ಣು ಕೊಡು, 3 ಹಣ್ಣು ಕೊಡು ಅನ್ನೋರು. ಅರ್ಧ ಗಂಟೆಯೊಳಗೆ ಅವನ ಬುಟ್ಟಿ ಎಲ್ಲ ಖಾಲಿ ಆಯ್ತು. ಮುದುಕನಿಗೆ 1 ಕಾಸು ಸಿಗಲಿಲ್ಲ. ಆದರೂ ಆತ ನಗನಗ್ತಾ ಎಲ್ಲರೂ ಕೈ ಬೀಸಿ ಹಾರೈಸಿ ಬೆಟ್ಟದ ಕಡೆ ಹೋಗ್ಬಿಟ್ಟ. ಮರುದಿನ ಮುದುಕ ಮತ್ತೆ ಬಂದ. ಮತ್ತೆ ಅದೇ ಘೋಷಣೆ, 1ಕ್ಕೆ 10 ನಾಣ್ಯ, 2ಕ್ಕೆ 20 ನಾಣ್ಯ, 3 ತಗೊಂಡ್ರೆ ಪುಕ್ಕಟೆ ಅಂತ. ಕ್ಷಣಾರ್ಧದಲ್ಲಿ ಜನ ಸುತ್ತುವರೆದ್ಬಿಟ್ರು. ಅಷ್ಟು ಒಳ್ಳೆ ಹಣ್ಣು. ಮತ್ತೆ ಎಲ್ಲರೂ 3 ಹಣ್ಣು ಕೇಳೋರೆ. ಆತ ಮಾತ್ರ ಬೇಜಾರು ಮಾಡ್ಕೊಂಡಂತೆ ಕಾಣಿಸ್ಲೇ ಇಲ್ಲ. ಇಂದು ಕೂಡ ಆತನಿಗೆ 1 ನಾಣ್ಯನೂ ದಕ್ಕಲಿಲ್ಲ. ಹೀಗೆ ಮತ್ತೆ 1-2 ದಿವಸ ನಡೀತು. ಒಂದು ದಿನ ಬೆಳಗ್ಗೆ ಹಳ್ಳಿಯ ಹಿರಿಯನೊಬ್ಬ ಹುಬ್ಬುಗಳಿಗೆ ಕೈ ಹಚ್ಚಿ ಬೆಟ್ಟದ ಕಡೆ ನೋಡ್ತಾ ತನ್ನ ಮಗನಿಗೆ ಹೇಳ್ದ, ಮಗು, ಈ ಬೆಟ್ಟದಲ್ಲೇನೋ ಬದಲಾವಣೆ ಆದಂಗೆ ಕಾಣಿಸ್ತದಲ್ಲೋ, ಏನೋ ಕಳ್ಕೊಂಡಂಗೆ ಕಾಣಿಸ್ತಾ ಇದೆ ಅಂದ. ಮಗ, ಹಾಗೇನಿಲ್ಲಪ್ಪ, ನಿನ್ನ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ, ಹಾಗೆ ಅನಿಸುತ್ತೆ ಅಂತ. ಮರುದಿನ ಮತ್ತೆ ಮುದುಕ ಹಣ್ಣು ಹೊತ್ಕೊಂಬಂದ. ಮತ್ತೆ ಜನ 3 ಹಣ್ಣುಗಳಿಗೆ ಮುತ್ಕೊಂಡ್ರು. ಆಗ ಒಬ್ಬ ಬಡ ತರುಣ ಅಲ್ಲಿ ಬಂದು, ಬಡ ಹುಡುಗ ಅವನು ಬಂದು, ಅಜ್ಜ, ನನಗೆ 1 ಹಣ್ಣು ಮಾತ್ರ ಕೊಡು, ತೋಯ್ 10 ನಾಣ್ಯ ಅಂದ. ಆ ಮುದುಕಂದ, ಎಂಥ ಹುಚ್ಚಿನಪ್ಪ ನೀನು, 3 ತಗೊಂಡ್ರೆ ನೀನು ಕೊಡ್ಬೇಕಿಲ್ಲಲ್ವಾ, ಇವರೆಲ್ಲ ನೋಡು ಹೇಗೆ 3 ತಗೋತಾ ಇದ್ದಾರೆ ಅಂದ. ಆ ಹುಡುಗ ಹೇಳ್ದ, ಅಜ್ಜ, ನೀ ದಿನಾಲು ಹಣ್ಣು ಹೊತ್ಕೊಂಬರ್ತೀಯ, ಹೋಗುವಾಗ ನೀನು 1 ಕಾಸೂ ದೊರೆಯೋದಿಲ್ಲ. ಅದಲ್ಲದೆ ಏನೂ ಕೊಡದೆ ಪಡೆಯೋದು ತಪ್ಪಲ್ವಾ ಅಲ್ವಾ, ಏನೂ ಕೊಡದೆ ಪಡ್ಕೊಳ್ಳೋದು ತಪ್ಪಲ್ವಾ? ಅದಕ್ಕಂತ ಹೇಳಿ 3 ದಿನ ದುಡಿದು 10 ನಾಣ್ಯ ಸಂಪಾದಿಸ್ತಿದ್ದೇನೆ ಅಂತ ಹೇಳ್ದ. ಆ ಮುದುಕನ ಕಣ್ಣು ತುಂಬಿತು. ಬಾರಪ್ಪ ಮಗು, ನಿನ್ನಂಥವನಿಗೆ ಕಾಯ್ತಿದ್ದೋ ನಾನು, ನನ್ನ ಜೊತೆ ಬಾಕುಟ. ನಾನು ಈ ಬೆಟ್ಟದ ದೇವತೆ. ನಾನು ಈ ವೇಷ ಹಾಕೊಂಡು ಬಂದಿದ್ದೀನಿ ಮಗು. ನಾನು ಈ ಬೆಟ್ಟದ ದೇವತೆ. ಎಲ್ಲರೂ ನನ್ನಿಂದ ಪುಕ್ಕಟಿಯಾಗಿ ಪಡೆಯೋದಕ್ಕೆ ಕಾಯ್ತಿರ್ತಾರೆ. ನಾನು ಒಂದು ದಿವಸ ಖಾಲಿಯಾಗಿ ಹೋಗ್ತೇನೆ ಅನ್ನೋದು ಮರ್ತಿದ್ದಾರಲ್ಲಪ್ಪ. ಆ ಮುದುಕ ತರುಣ್ ಕಟ್ಕೊಂಡು ಬೆಟ್ಟದ ಕಡೆ ಹೋದ. ಆ ಯುವಕನ ಹೆಸರು ಖಾನ್ಪೀನ್ ಶಾನ್ ಅಂತ. ಖಾನ್ಪೀನ್ ಶಾನ್ ಅಂತ. ಇವತ್ತಿಗೂ ತೈವಾನ್ನಲ್ಲಿ ಆ ಬೆಟ್ಟಕ್ಕೆ ಶಾನ್ ಬೆಟ್ಟ ಅಂತ ಕರೀತಾರೆ. ಹಳ್ಳಿ ಹಿರಿಯ ಹೇಳ್ತಾ, ನೋಡ್ರೋ, ನಾ ಹೇಳಿಲ್ಲೇನ್ರೋ ಬೆಟ್ಟ ಕರಗಿ ಹೋಗ್ತಾ ಇದೆ ಅಂತ ಕೂಗ್ದ. ಜನ ಎಲ್ಲ ತಿರುಗಿ ನೋಡಿದ್ರು. ಹೌದು, ಬೆಟ್ಟ ಅರ್ಧದಷ್ಟು ಸಮುದ್ರ ಹೋಗಿದೆ. ಇದು ಒಂದು ಸಾಂಕೇತಿಕವಾದ ಕಥೆ ಮಕ್ಕಳೇ, ಅದ್ಭುತ ಸಾಂಕೇತಿಕವಾದ ಕಥೆ. ನಮ್ಮ ನಿಸರ್ಗದ ಹಣೆ ಬರುವ ಹಾಗೆ ಆಗಿಲ್ವಾ ನಾವು? ನಮ್ಮ ದುರಾಸೆಗಳಿಗಾಗಿ ನಿಸರ್ಗದ ಸಂಪತ್ತನ್ನು ಹಗಲು ರಾತ್ರಿ ಲೂಟಿ ಮಾಡ್ತಾ ಇದ್ದೀವಲ್ಲ. ಕಬ್ಬಿಣ ಬೇಕು, ಅಗಿನೆಲ. ಅಲ್ಯೂಮಿನಿಯಂ ಬೇಕು, ಅಗಿನೆಲ. ಬಂಗಾರ ಬೇಕು, ಅಗಿನೆಲ. ಮನೆ ಕಟ್ಟಬೇಕು, ತೆಗಿ, ಬೋರ್ವೆಲ್ ಹಾಕು. ಎಷ್ಟು ಅಂತ ಒಳಗಿದ ನೀರು ತೆಗಿತೇವೆ, ಖನಿಜ ತೆಗಿತೇವೆ, ಎಲ್ಲ ತೆಗೆದು 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 ಬರ್ಡ್ ಮಾಡ್ತಾ ಇದ್ದೇವೆ. ಮನೆ ಬೇಕು ಅಂತ ಕೆರೆ ಮುಚ್ಚುತ್ತೇವೆ. ಲೇಔಟ್ ಆಗಬೇಕು ಅಂತ ಕಾಡನ್ನು ಕತ್ತರಿಸಿ ಹಾಕ್ತೇವೆ. ಮನೆಗೆ ಮರ ಬೇಕು ಅಂತ ಕಾಡ ಮರಿಯಾಗಿ ಹೋಗುತ್ತೆ. ಅದಕ್ಕೆ ಮರಳಿ ಕೊಡಬೇಕು ನಿಸರ್ಗಕ್ಕೆ ಅನ್ನೋದನ್ನು ಮರೆತು ಸಂಭ್ರಮಿಸ್ತಾ ಇದ್ದೀವಲ್ಲ. ನಾವೆಲ್ಲ ಹೇಗಾಗಿದ್ದೀವಿ ಗೊತ್ತಾ? ದುಡ್ಡು ಕೊಡದೆ 3 ಹಣ್ಣು ಪಡೆಯೋ ಆಶೆ ಬುರ್ಕರಂತೆ ಆಗಿದ್ದೀವಿ. ಇದನ್ನು ಎಷ್ಟು ದಿವಸ ನಿಸರ್ಗ ತಾಳ್ಕೊಂಡಿತ್ತು?
ಆ ನಿಸರ್ಗದ ತಾಳ್ಮೆ ಮುಗಿಯೋದ್ರೊಳಗೆ ನಾವು ಎಚ್ಚೆತ್ತುಕೊಂಡ್ರೆ ನಮ್ಮ ಮುಂದಿನ ಮೊಮ್ಮಕ್ಕಳ ಬದುಕು ಸಂತೋಷವಾಗ್ತದೆ. ಇದ್ದಿದರೆ ಅವ್ರಿಗೆ ನಾವೇನು ಬಿಟ್ಟು ಹೋಗೋದಿಲ್ಲ, ಅವ್ರ ಶಾಪ ನಮಗೆ ತಟ್ಟತ್ತೆ.